ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇವತ್ತಿನ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಜಾಬ್ ಬೇಕು, ನನಗೆ ಜಾಬ್ಗೆ ಒಂದು ಮಂತ್ರ ಹೇಳಿ ಅಂತ ಹೇಳಿ ಕಮೆಂಟ್ ಹಾಕಿದ ನನ್ನ ವ್ಯೂವರ್ಸ್ ಒಬ್ಬರು, ಅಂಥವ್ರಿಗೋಸ್ಕರ ಈ ಒಂದು ಜಾಬ್ ಮಂತ್ರವನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಿರ್ತೀರೋ, ಇದು ನಮ್ಮ ಜಾತಕದಲ್ಲಿ ಇದ್ದಾಗ ಮಾತ್ರ ನಮಗೆ ಗೌರ್ಮೆಂಟ್ ಕೆಲಸ, ಸರ್ಕಾರಿ ಕೆಲಸ ಅಂತ ನಮಗೆ ಸಿಗೋದು. ಒಂದು ಸರಿ ನಿಮ್ಮ ಜಾತಕ ತೊಗೊಂಡು ಹೋಗಿ ತೋರಿಸಿ, ನಿಮಗೆ ಸರ್ಕಾರಿ ಕೆಲಸ ಏನಾದರೂ ನಿಮ್ಮ ಜಾತಕದಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ, ನಾನು ಹೇಳುವಂತಹ ಈ ಒಂದು ನೀವು ಪರಿಹಾರವನ್ನು ಮಾಡೋದ್ರಿಂದ. ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ಬಿಟ್ಟು ಬೇರೆ ಯಾವ ಕೆಲಸ ನಿಮ್ಗೆ ಸಿಗಬೇಕು ಅಂತಂದ್ರೂ, ಯಾರೆಲ್ಲ ಕೆಲಸ ಹುಡುಕ್ತಾ ಇರ್ತೀರಾ, ಯಾರೆಲ್ಲ ಕೆಲಸಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿರ್ತೀರ, ಇಂಟರ್ವ್ಯೂ ಕೊಟ್ಟು ಬಂದಿರ್ತೀರ, ನೀವು ಇಷ್ಟ ಆಗೋಂಥ ಕೆಲಸಗಳು ನಿಮ್ಗೆ ಸಿಗಲಿಲ್ಲ ಅಂತಂದರೆ, ನೀವು ತುಂಬ ಕೆಲಸಗಳನ್ನ ಹುಡುಕ್ತಾ ಇದ್ದೀರ ಅಂತಂದವ್ರಿಗೆ ಇದೊಂದು ಒಳ್ಳೆ ರೆಮಿಡೀಸು. ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ. ಖಂಡಿತ ಹೇಳ್ತೀನಿ, ನಿಮಗೆ ಕೆಲವೇ ದಿನಗಳಲ್ಲಿ ನಿಮಗೆ ಈ ಒಂದು ರೆಮಿಡಿಯ ಒಂದು ಪರಿಹಾರ ಅಂತ ಅನ್ನೋದು ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೆಲಸ ಅಂತ ಅನ್ನೋದು ಸಿಗುತ್ತೆ. ಇನ್ನು ಏನು ಮಾಡಬೇಕು ಅಂತ ಹೇಳಿದರೆ, 5 ಸೋಮವಾರ ಇದು ನೀವು ಮಾಡಬೇಕಾಗಿರುವಂಥದ್ದು. ಕರೆಕ್ಟಾಗಿ 5 ಸೋಮವಾರ ನೀವು ಮಾಡಬೇಕು. ಈ ಒಂದು ನೀವು ರೆಮಿಡಿಯನ್ನು ಮಾಡಿದ ನಂತರ ನಿಮಗೆ 2 ಅಥವಾ 3 ವಾರದಲ್ಲೇ ನಿಮಗೆ ಕೆಲಸ ಸಿಗುತ್ತೆ. ಆದರೆ ಆ ಕೆಲಸ ನಿಮ್ಗೆ ಸಿಕ್ಕಿದ ಮೇಲೂ 5 ಸೋಮವಾರ ನೀವು ಒಂದು ರೆಮಿಡಿಯನ್ನು ತಪ್ಪದೆ ಮಾಡಿಕೊಂಡು ಮಾಡಲೇಬೇಕಾಗುತ್ತೆ. ಏನು ಮಾಡಬೇಕು ಅಂತಂದರೆ, 400 ಗ್ರಾಮು ಬಾದಾಮಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಬಾದಾಮಿ ಸುಳಿದಿರೋದಲ್ಲ, ಪೂರ್ತಿಯಾಗಿ ಅದು ಕಾಯಿ ಇದೆ ನೋಡಿ. ಈ ಥರ ನಿಮಗೆ ಈ ಒಂದು ಕಾಯಿ ನಿಮಗೆ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲಿ, ಮಾರ್ಕೆಟಲ್ಲಿ ಕೂಡ ನಿಮಗೆ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಅಲ್ಲಿ ನೀವು ಈ ಬಾದಾಮಿ ಕಾಯಿ ಪೂರ್ತಿಯಾಗಿ ಒಡೆದಿರಬಾರ್ದು, ಪೂರ್ಣವಾಗಿ ಕಾಯಿ ಹಂಗಂಗೆ ಇರಬೇಕು. ಇದನ್ನು ನೀವು ಒಂದು 400 ಗ್ರಾಮ್ ಆಗುವಷ್ಟು ತಗೊಂಡು ಹೋಗಿ ಶಿವನ ದೇವಸ್ಥಾನದಲ್ಲಿ ನೀವು ಇದನ್ನು ಕೊಡಬೇಕು. ಶಿವನ ದೇವಸ್ಥಾನದ ಬೆಳಗ್ಗೆ ತಗೊಂಡೋಗಿ ರಾಹುಕಾಲ, ಯಮಗಂಡಲ ಕಾಲವನ್ನು ನೋಡಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಹತ್ತಿರ ಇದನ್ನು ಇಟ್ಟು ಪೂಜೆಯನ್ನು ನೀವು ಮಾಡಿಸ್ಬೇಕು. ರಾಹುಕಾಲ, ಯಮಗಂಡಲ ಕಾಲವನ್ನು ಬಿಟ್ಟು ಬೇರೆ ಸಮಯದಲ್ಲಿ ತೊಗೊಂಡೋಗಿ ನೀವು ಬೆಳಗ್ಗೆ 10 ಗಂಟೆ ಒಳಗಡೆ ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬರಬೇಕು. ಇದರಿಂದ ತುಂಬಾ ಒಂದು ನೀವು ಅಂದ್ಕೊಂಡಿರೋಂಥ ಕೆಲಸ ನಿಮಗೆ ಸಿಗುತ್ತೆ. ಯಾವಾಗಲೂ ಅಷ್ಟೇ ನಮಃ ಶಿವಾಯ ಅಂತ ಹೇಳಿ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊತಾ ಇರಿ. ಓಂ ನಮಃ ಶಿವಾಯ ಅಂತ ಅಲ್ಲ, ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ಆವಾಗವಾಗ ಹೇಳ್ಕೊತಾ ಇರಿ. ಇದನ್ನು ನೀವು ತಗೊಂಡೋಗಿ ಕೊಡ್ತಾನೆ ಒಂದು 2 ಅಥವಾ 3 ವಾರದಲ್ಲಿ ನಿಮಗೆ ಕೆಲಸ, ನೀವು ಇಷ್ಟಪಟ್ಟಂತಹ ಕೆಲಸ ಖಂಡಿತವಾಗಿಯೂ ಸಿಗುತ್ತೆ. ಇದು ಕೆಲಸ ಸಿಕ್ಕ ಮೇಲೇನು 5 ವಾರ ಕರೆಕ್ಟಾಗಿ ನೀವು ತೊಗೊಂಡೋಗಿ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬಿಟ್ಟು ಬನ್ನಿ. ಯಾವುದೇ ರೀತಿ ನಿಮಗೆ ಕೆಲಸದಲ್ಲಿ ಅಡಚಣೆಗಳು ಆಗೋದಿಲ್ಲ. ಏನೋ ಅಂತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಆವಾಗ ಮಾತ್ರ ಮಾಡೋದು, ಮತ್ತೆ ಬಿಟ್ಬಿಡೋದಲ್ಲ. ನಾವೊಂದು ಸಂಕಲ್ಪವನ್ನು ಮಾಡಿದ ನಂತರ ಅದು ಸಂಪೂರ್ಣವಾಗಿ ನಾವು ಎಷ್ಟು ದಿನಕ್ಕೆ ನಾವು ಇದನ್ನು ಸಂಕಲ್ಪ ಮಾಡ್ಕೊಂಡಿದ್ರೋ ಅಷ್ಟು ಕರೆಕ್ಟಾಗಿ ವಾರವನ್ನು ನಾವು ಮುಗಿಸ್ಬೇಕು. ಆವಾಗ ಅದು ನಮಗೆ ಪೂರ್ತಿಯಾಗಿ ಫಲ ಅಂತಂದು ಸಿಗುತ್ತೆ. ಈ ರೀತಿಯಾಗಿ ನೀವು ಶಿವನ ದೇವಸ್ಥಾನ ತಗೊಂಡೋಗಿ ಸೋಮವಾರ 5 ಸೋಮವಾರ 400 ಗ್ರಾಮ್ ಬಾದಾಮಿನ ತೆಗೆದುಕೊಂಡೋಗಿ ಬನ್ನಿ. ನಿಮ್ಮ ಕೆಲಸದಲ್ಲಿ ಏಳಿಗೆ, ಯಶಸ್ಸು ಸಿಗುತ್ತೆ. ನೀವು ಇಷ್ಟಪಟ್ಟಂತಹ ಕೆಲಸ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು 2ನೇದು ರೆಮಿಡಿ ಏನಪ್ಪ ಅಂತಂದರೆ, ಹರಿಯುವ ನೀರಿಗೆ 43 ದಿನ ನೀವು ಈ ರಾಗಿ ನಾಣ್ಯಗಳು ಅಥವಾ ತಾಮ್ರದ ನಾಣ್ಯಗಳು ಅಂತೇಳಿ ನಿಮಗೆ ಸಿಗುತ್ತೆ. ಇದೆಲ್ಲ ದೇವಸ್ಥಾನಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಕೂಡ ನಿಮಗೆ ಮಾರಾಟವನ್ನು ಮಾಡ್ತಾ ಇರ್ತಾರೆ. 43 ತಾಮ್ರದ ನಾಣ್ಯಗಳು ತೊಗೊಳ್ಬೇಕು. 43 ದಿನ ನೀವು ಇದನ್ನು ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಒಂದೊಂದು ಕಾಯಿನ್ ತೊಗೊಂಡು ಹೋಗಬೇಕು. ಹರಿಯುವ ನೀರಿಗೆ ಬೆಳಗ್ಗೆ 10 ಗಂಟೆ ಒಳಗಡೆ ಇದನ್ನು ನೀವು ಮಾಡಬೇಕು. ಹರಿಯುವ ನೀರಿಗೆ ತೊಗೊಂಡು ಹೋಗ್ಬಿಟ್ಟು ನೀರಿಗೆ ಹಾಕಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಬರಬೇಕು. ಈ ರೀತಿ ನೀವು ಮಾಡೋದ್ರಿಂದ 10 ಅಥವಾ 15 ದಿನದಲ್ಲಿ ನಿಮಗೆ ಕೆಲಸ ಅಂತಂದು ಸಿಗುತ್ತೆ. ಸಿಕ್ಕ ಮೇಲೆ ಇದನ್ನ ಮರಿಬಾರ್ದು. ಕರೆಕ್ಟಾಗಿ 43 ದಿನ ಕೂಡ ಇದನ್ನು ನೀವು ಕಂಪ್ಲೀಟಾಗಿ ಮುಗಿಸ್ಬೇಕು. 43 ದಿನ ಒಂದೊಂದು ಕಾಯಿನ್ ತೊಗೊಂಡು ಹೋಗಿ ಬೆಳಗ್ಗೆ 10 ಗಂಟೆ ಒಳಗಡೆ ನೀವು ಇದನ್ನು ನೀರೆಲ್ಲ ಹರಿಯುವ ನೀರಿಗೆ ಹಾಕಬೇಕು. ನಿಂತ ನೀರೆಲ್ಲ ಹಾಕಬಾರ್ದು. ಹರಿಯುವ ನೀರಿಗೆ ಹಾಕಿಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಬರಬೇಕು. ಇದಿಷ್ಟು ಮಾಡಿದ್ರೆ ಸಾಕು, ನಿಮಗೆ ಕೆಲಸ ಅಂತಲೂ ಸಿಗುತ್ತೆ. ಇನ್ನು ಯಾರಿಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಇರ್ತೀರೋ ಅಂಥವ್ರು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೇಕು. ಒಂದ್ಸರಿ ನಿಮ್ಮ ಜಾತಕವನ್ನು ತೋರಿಸಿ, ನಿಮ್ಮ ಜಾತಕದಲ್ಲಿ ಯೋಗ ಇತ್ತು ಅಂತಂದರೆ ಖಂಡಿತವಾಗಿ ಒಂದು ಪರಿಹಾರವನ್ನು ಮಾಡಿ.
ಒಣಗಿನ ಮೆಣಸಿನ್ಕಾಯಿ ಎಲ್ಲ ಮನೇಲಿ ಇರುತ್ತೆ. ಅದು ಯಾವುದೇ ರೀತಿ ಗುಂಟುರದಾಗಿರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿದು. ಒಣಮೆಣಸಿನ್ಕಾಯಿ ಒಳಗಡೆ ಇರ್ತಕ್ಕಂತಹ ಬೀಜಗಳನ್ನ ತೊಗೊಳ್ಬೇಕು. 19 ಬೀಜವನ್ನು ತೊಗೊಳ್ಬೇಕು. ಇದನ್ನು ಗೋಲ್ಡನ್ ಕಾಯಿನ್ಸ್ ಅಂತಲೇ ಕರೀತಾರೆ. 19 ಕರೆಕ್ಟಾಗಿ ಬೀಜಗಳನ್ನು ತೊಗೊಂಡು ತಾಮ್ರದ ಚೆಂಬಲ್ಲಿ ನೀರನ್ನು ಹಾಕಿಬಿಟ್ಟು ಅದರಲ್ಲಿ 19 ಮೆಣಸಿನ್ಕಾಯಿ ಬೀಜಗಳನ್ನು ಮಾತ್ರ ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ನಂತರ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ನೀವು ನಿತ್ಯ ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಬೇಗ ಶೀಘ್ರವಾಗಿ ನಿಮಗೆ ಕೆಲಸ ಅನ್ನೋದು ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, 19 ಒಣಗಿರೋ ಮೆಣಸಿನ್ಕಾಯಿನ ಒಳಗಡೆ ಇರ್ತಕ್ಕಂತಹ ಬೀಜಗಳನ್ನ ತೊಗೊಳ್ಬೇಕು. ಅದನ್ನು ತಾಮ್ರದ ಚೆಂಬಲ್ಲಿ ನೀರಲ್ಲಿ ಹಾಕಿಬಿಟ್ಟು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು. ಇದಿಷ್ಟು ಮಾಡಿದ್ರೆ ನಿಮಗೆ ಗೌರ್ಮೆಂಟ್ ಕೆಲಸ ಅಂತ ಅನ್ನೋದು ಸಿಗುತ್ತೆ. ಇದಿಷ್ಟನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಒಂದು ಪರಿಹಾರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.